ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಮಾರನೇ ದಿನ ಕಾಲೇಜಿಗೆ ನಮ್ಮ ಹೀರೋ ಡ್ರಾಪ್ ಕೊಟ್ಟು ಸಂಜೆ ಪಿಕ್ ಮಾಡುವೆ ಅಂತ ಹೇಳಿ ಹೋದನು. ಡಯಾನಾ ಹೇಗಿದ್ದಾಳೋ ಎಂದು ಆಲೋಚಿಸುತ್ತಾ ಬಂದವಳು ಜಿಯಾಗೆ ಗುದ್ದಲು ಚಂದು ಡಾರ್ಲಿಂಗ್ ಗುಡ್ ಮಾರ್ನಿಂಗ್ ಎಂದು ಅಪ್ಪಿದವಳಿಗೆ ಡಯಾನಾ ಎಲ್ಲಿ ಎಂದು ಕೇಳಿದ್ಲು. ಅವರು ರಿಸರ್ಚ್ ಡಿಪಾರ್ಟ್ಮೆಂಟ್, ಇವತ್ತು ಲೀವು, ಯಾಕೆ ಎನ್ನಲು ಫೋಟೋ ತೋರಿಸ್ತೀಯಾ ಕೇಳಿದ್ಲು. ಇನ್ಸ್ಟಾದಲ್ಲಿ ತೋರಿಸ್ತೀನಿ ಎಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಡಯಾನಾ ಫೋಟೋ ತೋರಿಸಲು ಬಾಯಿ ಮೇಲೆ ಬೆರಳಿರಿಸುವಷ್ಟು ತೆಳ್ಳಗೆ ಬೆಳ್ಳಗೆ ಇದ್ಲು ಡಯಾನಾ. ಸಖತ್ತಾಗಿದ್ದಾರೆ ಅಲ್ವಾ ಎಂದ ಜಿಯಾನ ನೋಡಿ ನಗ್ತಾ. ದಾವಣಗೆರೆ ಬೆಣ್ಣೆ ದೋಸೆ ಥರ ಇದ್ದಾಳೆ ಎಂದು. ಈ ಬೀಚಿಗೆ ಕ್ರಶ್ ಅಷ್ಟೇನಾ, ಲವ್ ಕೂಡ ಆಗಿತ್ತಾ ಎಂದು ಮನಸ್ಸಲ್ಲೇ ಆಲೋಚಿಸುತ್ತಾ ಆ ದಿನ ಕಳೆದಳು. ಇವಳೇನಾದರೂ ಹುಚ್ಚಿ ಥರ ಆತರಪಟ್ಟು ಎಡವಟ್ಟು ಮಾಡಿಕೊಂಡ್ರೆ ಅವಳಿಗೆ ಪೂಜೆ ನಮ್ಮ ಬೀಚಿ ಕೈಯಲ್ಲಿ ಈ ಸಲ ಪಕ್ಕ. ಈತ ನಿಹಾ ಡ್ಯಾರಿ ಆ ದಿನ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಅನಿಸುತ್ತೆ, ಅದಕ್ಕೆ ಅವರು ನಾಪತ್ತೆ ಆಗಿದ್ರು. ಸದ್ಯಕ್ಕೆ ಅವರ ಎಂಟ್ರಿ ಬೇಡ ಅಂತ ನಾನೇ ಬ್ರೇಕ್ ಕೊಟ್ಟಿದ್ದೀನಿ. ಸಂಜೆ ಪಾರ್ಟಿಗೆ ಪಿಂಕ್ ಗೌನ್ ಹಾಕಿಕೊಂಡವಳ ಮುದ್ದು ಮುಖದಲ್ಲಿ ಡಯಾನಾ ಫೋಟೋವೇ ಕಾಡ್ತಿತ್ತು. ಅಲ್ಲ, ಇವರು ಈ ದೇವರು ಸ್ವಲ್ಪ ನನಗೂ ಬಣ್ಣ ಕೊಟ್ಟಿದ್ದಿದ್ರೆ ಏನಾಗ್ತಿತ್ತು? ಗೋಧಿ ಬಣ್ಣ ಬದಲು ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಬಣ್ಣ ಕೊಡೋದು ಬೇಡವಾ? ಇಲ್ಲ ನಂದಿನಿ ಹಾಲಿನ ಬಿಳುಪಾದ್ರು ಎಂದು ತಯಾರಾಗ್ತಿದ್ದವಳ ರೂಮಿಗೆ ಬಂದವ ಬಾಟಲ್ ಗ್ರೀನ್ ಬಣ್ಣದ ಸೂಟ್ ಹಾಗೂ ವೈಟ್ ಶರ್ಟ್ನಲ್ಲಿ ಇಂದ್ರನ ತಂಗಿ ಮಗನೇ ಎನ್ನುವಂತೆ ಕಾಣ್ತಿದ್ದವನ ಕನ್ನಡಿಯಲ್ಲಿ ನೋಡಿ ಅವನ ಪಕ್ಕ ಡಯಾನಾ ಕೈಗೆ ಕೈ ಸೇರಿಸಿ ಬಾಟಲ್ ಗ್ರೀನ್ ಬಣ್ಣದ ಗೌನ್ ಹಾಕಿ ನಿಂತಿದ್ದಂತೆ ಕಂಡವಳು, ಗೌರವ್ ಸರ್ ಈ ಸೂಟ್ ಯಾಕೆ ಹಾಕಿದ್ರಿ ಎನ್ನಲು, ಬಿಕಾಸ್ ಐ ಲವ್ಡ್ ಇಟ್ ಎಂದವನ ನೋಡಿ, ನಾನು ಪಿಂಕ್ ನೀವು ಗ್ರೀನ್ ಮ್ಯಾಚ್ ಆಗ್ತಿಲ್ಲ ಎಂದವಳ ಬಳಿ ಬಂದು ಕಿವಿಗೆ ಓಲೆ ಹಾಕ್ತಾ, ಮ್ಯಾಚ್ ಆಗಬೇಕಾಗಿರೋದು ಡ್ರೆಸ್ ಅಲ್ಲಲ್ಲ ಮನಸ್ಸಲ್ಲಿ ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟ ಬೀಜಿ. ಲುಕಿಂಗ್ ಸೋ ಕ್ಯೂಟ್ ಆ್ಯಂಡ್ ಎಸ್ ವೆರಿ ಅಟ್ರಾಕ್ಟಿವ್. ಯೋಚನೆ ಮಾಡು, ಫಸ್ಟ್ ನೈಟ್ ಈಗಲೇ ಓಕೆನಾ ಎನ್ನಲು, ಚಿಂತೆ ಇಲ್ಲದ ಅವನಿಗೆ ಸಂತೆಯಲ್ಲೂ ನಿದ್ದೆ ಅಂತೆ, ನನ್ನ ಚಿಂತೆ ನನಗೆ ಎಂದು ಕೊರಳಿಗೆ ಪುಟ್ಟ ಸ್ಟೋನ್ಸ್ ಬೆರೆಸಿ ಮಾಡಿದ್ದ ಪೆಂಡೆಂಟ್ ಇರುವ ಚೈನ್ ಹಾಕ್ಕೊಳ್ತಾ ನುಡಿದವಳ ಕೈಯಿಂದ ಮೆಲ್ಲಗೆ ಚೈನ್ ಹಿಡಿದು ತಾನೇ ಹಾಕ್ತಾ, ಏನು ಚಿಂತೆ ಮಿಸ್ ಜೂಲಿಯಟ್ ಕೇಳಿದವನ ಕನ್ನಡಿಯಲ್ಲಿ ನೋಡ್ತಾ, ನೀವು ಯಾವಾಗಲೂ ನನ್ನ ಕ್ಯೂಟ್ ಅಂತೀರ, ಬ್ಯೂಟಿಫುಲ್ ಅನ್ನೋದೇ ಇಲ್ಲ ಮಿಸ್ಟರ್ ರೋಮಿಯೋ ಎಂದವಳ ನಡು ಹಿಡಿದು ಅಪ್ಪಿದವ, ನನಗೆ ಬ್ಯೂಟಿಫುಲ್ ಹುಡುಗಿರಿಗಿಂತ ಕ್ಯೂಟ್ ಇರೋರೇ ಇಷ್ಟ ಎಂದು ಅವಳನ್ನು ಕನ್ನಡಿಯಲ್ಲಿ ನೋಡ್ತಾ, ಬ್ಯೂಟಿಫುಲ್ ಕಾಣಿಸೋರ ಮಧ್ಯೆ ಈ ಕ್ಯೂಟ್ ಹುಡುಗಿರಿಗೆ ಬೆಲೆ ಜಾಸ್ತಿ ಕಣೆ, ನಡಿ ಟೈಮ್ ಆಯಿತು ಎನ್ನಲು, ಡಯಾನಾ ಕೂಡ ಕ್ಯೂಟ್ ಇದ್ಲು ಎಂದ್ಕೊಂಡು ಅಸಮಾಧಾನದಲ್ಲೇ ಅವಳ ಜೊತೆ ಪಾರ್ಟಿಗೆ ಬಂದಳು. ಯುವ ಹಾಗೂ ಜಾನ್ವಿ ಪ್ರೀತಿಯ ಕುಡಿ ವೀರ್ ಹುಟ್ಟುಹಬ್ಬಕ್ಕೆ ಪುಟ್ಟದಾಗಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದ ವಾಯು. ಮನೆಯ ಗಾರ್ಡನ್ನಲ್ಲೇ ಬಲೂನ್ಸ್ ಹಾಗೂ ಬಣ್ಣ ಬಣ್ಣದ ಲೈಟ್ಸ್ ಬೆಳೆಸಿ ಬರ್ತ್ಡೇ ಲುಕ್ ಕೊಟ್ಟಿದ್ರು. ಹಾಗೆ ಗಾರ್ಡನ್ ಮಧ್ಯದಲ್ಲಿ ಉಳಿದ ಜಾಗದಲ್ಲೇ ಛೋಟಾ ಭೀಮ್ ಕೇಕ್ ಒಂದು ಎಲ್ಲರ ಕಣ್ಣು ಸೆಳೆಯಿತು. ಕೇಕ್ ಕಟ್ ಮಾಡುವ ಬರ್ತ್ಡೇ ಹುಡುಗ ಜುಮ್ ಎನ್ನುವಂತೆ ಪುಟ್ಟ ಸೂಟ್ ಧರಿಸಿ ಮುದ್ದಾಗಿ ಕಾಣಿಸ್ತಿದ್ದ. ಅವನ ಫ್ರೆಂಡ್ಸ್ ಹಾಗೂ ಯುವನ ಆತ್ಮೀಯರಿಗೆ ಮಾತ್ರ ಇನ್ವೈಟ್ ಮಾಡಿರಲು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಆಗಮಿಸುತ್ತಿದ್ರು. ಬರ್ತಿದ್ದವರನ್ನೆಲ್ಲ ಒಂದೆಡೆ ಜಾನು ಮತ್ತೊಂದೆಡೆ ಯುವ ಬರ್ಮಾಡ್ಕೊಳ್ತಿದ್ರು. ಹಾಗೆ ಹರಿಜಿತ್ ಡಾಕ್ಟರ್ ಮತ್ತು ಕೌಶಿಕ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಬರ್ತ್ಡೇ ಬಾಯ್ ತನ್ನ ಅಜ್ಜ ಅಜ್ಜಿ ಜೊತೆ ಏನೋ ತೀಟ್ಲೆ ಮಾಡ್ತಾ ಎಂಜಾಯ್ ಮಾಡ್ತಿದ್ದ. ಈತ ನಮ್ಮ ಜೋಡಿಯ ಆಗಮನದ ಜೊತೆ ಕುಮುದ ಕೂಡ ಸಮರ್ಥ್ ಜೊತೆ ಎದುರು ಬದ್ರು ಬಂದ್ರು. ಹಾಯ್ ಸಮರ್ಥ್ ಎಂದು ಕಾರಿಡಿದ ಗೌರವ್ ಕುಮುದ ಮುಖ ನೋಡಿ ನಕ್ಕನು. ಹಾಗೆ ಕುಮುದ ಕೂಡ ಚಂದು ಮುಖ ನೋಡಿ ಹಾಯ್ ಚಂದು ಎನ್ನಲು, ಹಾಯ್ ಕುಮುದ ಎಂದು ಮಾತಾಡಿಸ್ದ ಅವರನ್ನು ವೆಲ್ಕಮ್ ಮಾಡಲು ಬಂದ ಯುವನ ಜೊತೆ ಸೇರಿದ್ಲು ಚಂದು. ಅಲ್ಲಿದ್ದ ಕೌಶಿಕ್ ಬಳಿ ಹೋಗಿ ಮಾತಾಡಿಸ್ತಿದ್ದ ಚಂದು ಕಡೆ ನೋಡಿದ ಬೀಜಿ ತನ್ನ ಕೆಲಸ ಬಿಟ್ಟು ಅವರತ್ತ ಬಂದು ಕೌಶಿಕ್ ಜೊತೆ ಮಾತಾಡ್ತಾ ಕೂತನು. ಅವನಿಗೆ ಜಲಸ್ ಹೆಚ್ಚು, ಗೊತ್ತಲ್ವಾ ನಿಮಗೆಲ್ಲ. ಆದರೆ ಅವನಿಗೆ ಆ ಜಲಸ್ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಇತ್ತ ನಮ್ಮ ಚಂದುಗೆ ಆ ಕೆಪಾಸಿಟಿ ಇಲ್ಲ. ಅದೇ ಮುಂದೆ ಕತೆಗೆ ಕೊಡೋ ಹೊಸ ಟ್ವಿಸ್ಟ್ ಆಗಿರುತ್ತೆ. ನೋಡೋಣ ಏನು ಮಾಡ್ಕೊಳ್ತಾಳು. ಕೇಕ್ ಕತ್ತರಿಸುವ ಸಮಯ ಬರಲು ಹ್ಯಾಪಿ ಬರ್ತ್ಡೇ ವೀರ್ ಎಂದು ಎಲ್ಲರೂ ಹಾಡಿದ್ದು ಸಾಮಾನ್ಯ, ಆದರೆ ಯಾರ್ಯಾರು ಏನೇನು ಗಿಫ್ಟ್ಸ್ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ವಾ. ಸಮರ್ಥ್ ವೀರ್ಗೆಂದು ಒಂದು ಸ್ಮಾರ್ಟ್ ವಾಚ್ ಕೊಡಲು ಥ್ಯಾಂಕ್ಸ್ ಅಂಕಲ್ ಎಂದು ಖುಷಿಪಟ್ಟನು ವೀರ್. ಕುಮುದ್ ಅವನಿಗೆಂದು ವಿಡಿಯೋ ಗೇಮ್ ಆಡುವ ನಿಂಟೆಂಡೋ ಸ್ವಿಚ್ ಕೊಡಲು ವಾವ್ ಎನ್ನುತ್ತಾ ಪಡೆದನು ವೀರ್. ಹಾಗೆ ಮಿಸ್ಟರ್ ರಾವ್ ನೀನೇನು ತಂದಿದ್ಯಾ ಎಂದು ವಾಯು ಕೇಳಲು, ಸಾರಿ ವೀರ್, ಈ ಸತಿ ನೋ ಗಿಫ್ಟ್ಸ್ ಫ್ರಮ್ ಮೈ ಸೈಡ್ ಎಂದಿದ್ದೇ ಸಪ್ಪಾಗಾದನು ವೀರ್.
ನನ್ನ ಮರ್ತೆ ಅಲ್ವಾ ಚಿಕ್ಕು ಎಂದು ಬೇಸರದಿಂದ ಹೇಳಿದವನ ಕಣ್ಣಿಗೆ ದೊಡ್ಡ ಬಾಕ್ಸ್ ಒಂದು ಕಾಣಲು ಇದ್ಯಾವ ಗಿಫ್ಟ್, ಲೆಟ್ ಮೀ ಅನ್ಪ್ಯಾಕ್ ಇಟ್ ಎಂದು ತೆರೆಯಲು ಕಷ್ಟಪಡ್ತಿದ್ದವನ ಬಳಿ ಬಂದ ಬೇಜಿ ಐ ವಿಲ್ ಹೆಲ್ಪ್ ಯು ಅನ್ಬಾಕ್ಸಿಂಗ್ ಇಟ್ ಎಂದು ತೆರೆಯುವಾಗಲೇ ಕುತೂಹಲ ಹೆಚ್ಚಾಗಿ ವೀರ್ ಒದ್ದಾಡುತ್ತಿದ್ದ. ವಾವ್ ಎಂದು ಕಿರುಚಿದ. ಇಟ್ಸ್ ಮೈ ಡ್ರೀಮ್, ಥ್ಯಾಂಕ್ಸ್ ಚಿಕ್ಕು ಎಂದು ಅವನ ಮೇಲೆ ಜಂಪ್ ಮಾಡಿ ಏರಿ ಅಪ್ಪೆ ಮುತ್ಕೊಟ್ಟು ರೇಸರ್ ಕಿಕ್ ಸ್ಕೂಟರ್ ಮೈ ಫೇವ್ರೆಟ್ ಎಂದು ಎಕ್ಸೈಟೆಡ್ ಆಗಿ ರೈಡಿಂಗ್ ಶುರು ಮಾಡಿದ. ವೀರ್ ಹುಷಾರು ಎಂದು ಜಾನು ಯುವ ಎಚ್ಚರಿಕೆ ಕೊಡ್ತಾ ನಕ್ಕರು. ವೀರ್ ಅವರ ಅಜ್ಜಿ ತಾತನ ಪರಿಚಯ ಹಾಗೆ ಹರಿಜಿತ್ ವೈದ್ಯರ ಪರಿಚಯವಾಯಿತು. ಎಲ್ಲರ ಜೊತೆ ಖುಷಿಯಾಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ತೆರಳಬೇಕು ಎನ್ನುವ ಹೊತ್ತಿಗೆ ಬಂದಿದ್ದವರ ಮುಂದೆ ತಮ್ಮ ಪ್ರೇಮದ ಬಗ್ಗೆ ತಿಳಿಸಿ ಎಲ್ಲರಲ್ಲೂ ನಂಬಿಕೆ ಗಳಿಸುವಲ್ಲಿ ಯಶಸ್ವಿಯಾದಳು ಕುಮುದ. ಹಾಗೆ ಅವಳಿಗೆ ಸಮರ್ ಪ್ರಪೋಸ್ ಮಾಡಿ ಅವಳು ಅವನನ್ನು ಕಾಡಿಸದೆ ಎಲ್ಲರ ಮುಂದೆ ರೋಸ್ ಹಿಡಿಯುವುದರ ಮೂಲಕ ಒಪ್ಪಿಗೆ ಕೊಟ್ಟಿದ್ದು ನೋಡಿ ಎಲ್ಲರೂ ಈ ಪ್ರೀತಿ ಶಾಶ್ವತ ಎಂದು ನಂಬಿದರು. ಅದೇ ಖುಷಿಯಲ್ಲಿ ಕೌಶಿಕ್ ಚಂದು ಬಳಿ ಸಾರಿ ಚಂದನ, ನೀವು ಮಿಸ್ಸಸ್ ಎಂದು ತಿಳಿಯದೆ ಪ್ರಪೋಸ್ ಮಾಡಿಬಿಟ್ಟೆ, ಇನ್ಮೇಲೆ ಒಳ್ಳೆ ಫ್ರೆಂಡ್ಸ್ ಆಗಿರೋಣವಾ ಎಂದು ಕೇಳಿದ. ಖಂಡಿತ ಎಂದು ಒಪ್ಪಿಗೆ ಕೊಟ್ಟು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಒಂದು ಪ್ರೋಗ್ರಾಂ ಅಥವಾ ಜನಜಂಗುಳಿಯಲ್ಲಿ ಕುಮುದ ಸಮರ್ಥ್ ಲವ್ ಬಗ್ಗೆ ತಿಳಿಸೋಕೆ ಈ ಬರ್ತಡೇ ಯೋಚನೆ ಮಾಡಿದ್ದೆ ಅಷ್ಟೆ. ಇಲ್ಲೇನೂ ಫಿಟ್ಟಿಂಗ್ ಇಟ್ಟಿಲ್ಲ ನಾನು. ಮಾನ್ಯ ದಿನ ಎಂದಿನಂತೆ ಡ್ರಾಪ್ ಕೊಟ್ಟು ಹೋದ ಗೌರವ್ ತಾನು ಕಾಲೇಜಿಗೆ ಬಂದವಳ ಮೇಲೆ ಈ ದಿನ ತೊಂದರೆ ಕೊಡಲು ನಿಹಾ ಡ್ಯಾಡಿ ಸಿದ್ಧರಿದ್ದರು. ನಮ್ಮ ಹುಡುಗಿಗೆ ಡಯಾನ ಮೇಲೆ ಕಣ್ಣಿದ್ದ ಕಾರಣ ಅವಳನ್ನು ಹುಡುಕ್ತಾ ರಿಸರ್ಚ್ ರೂಮ್ ಕಡೆ ಬರಲು ಹೂ ಆರ್ ಯು ಕೇಳಿದರು ಅಲ್ಲಿದ್ದ ಪ್ರೊಫೆಸರ್ಸ್. ಅವರಿಗೆ ತಾನೊಬ್ಬಳು ಸ್ಟೂಡೆಂಟ್ ಎಂದು ಐಡಿ ತೋರಿಸಿ ಡಯಾನಾ ಬಗ್ಗೆ ಕೇಳಿದ್ಲು. ನೋ, ಶಿ ಈಸ್ ನಾಟ್ ಕಮಿಂಗ್ ಫ್ರಮ್ ಪಾಸ್ಟ್ 1 ವೀಕ್ ಎಂದು ಹೇಳಿದವರ ಮಾತಿಗೆ ವೈ ಮತ್ತೆ ಪ್ರಶ್ನಿಸಿದವಳಿಗೆ ವಿ ಡೋಂಟ್ ನೋ ಎಂದು ಉತ್ತರಿಸಿ ಹೋದರು. ಅದೇನೋ ಅವಳನ್ನು ನೋಡಲೇಬೇಕು ಎಂದು ಹಠ ಇವಳಿಗೆ. ಎಕ್ಸಾಮ್ ಬೇರೆ ನಾಡಿದ್ದು ಎಂದು ತಿಳಿದಿದ್ರೂ ಡಯಾನಾ ಯಾಕೆ ಬರ್ತಿಲ್ಲ ಎಂದು ಗೊಂದಲ ಮನಸ್ಸಲ್ಲಿ. ಲ್ಯಾಬ್ ಒಳಗಡೆ ಬಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ತಿದ್ದವಳ ಗಮನ ಪೂರ ಡಯಾನಾ ಕಡೆಯೇ ಸಾಗಿತ್ತು. ಲ್ಯಾಬ್ ಅವಳಿಗಾಗಿ ಪೂರ ದಿನ ತೆರೆದಿರಲು ಟ್ರಿಶ್ ಅನೌನ್ಸ್ ಮಾಡಿದ ಕಾರಣ ಯಾರೂ ಆ ಕಡೆ ಸುಳಿಲಿಲ್ಲ. ಇನ್ನು ಜಿಯಾ ಹಾಗೂ ರಾಹುಲ್ ಲವರ್ಸ್, ಅವರಿಗೆ ಕ್ಲಾಸ್ ಮುಗಿದ ಮೇಲೆ ಪಾರ್ಕ್ ಸುತ್ತೋಕೆ ಸಮಯ ಇರೋಲ್ಲ, ಲ್ಯಾಬ್ಗೆ ಬರೋದು ಅಸಾಧ್ಯ. ಬೇಜಾರಲ್ಲಿದ್ದವಳ ಕಾಲಿಗೆ ಪೇಪರ್ ಒಂದು ತಾಗಲು ಓಹ್ ಸರಸ್ವತಿ ಕಾಪಾಡಮ್ಮ ಎಂದು ಕಣ್ಣಿಗೆ ಮುಗಿದು ಓಪನ್ ಮಾಡಲು ಲಿಸನ್, ಗೌರವ್ ನನ್ನವನು, ಮುಂದೆ ತಿಳಿಬೇಕಂದ್ರೆ ಕೆಮಿಸ್ಟ್ರಿ ಲ್ಯಾಬ್ಗೆ ಬಾರೆ ಎಂದು ಬರೆದಿರಲು ಯಾವಳ ನೀನು, ಎದುರಿರಬೇಕಿತ್ತು, ಚುಟ್ಟು ಜಂಜಾಡ್ತಿದ್ದೆ ಎಂದು ಬೈಕೊಂಡು ಏನಿದು, ಯಾರು ಬರೆದಿರೋದು ಎಂದು ಟೆನ್ಷನ್ ಆದವಳು ಕೆಮಿಸ್ಟ್ರಿ ಲ್ಯಾಬ್ ಕಡೆ ಸಾಗಿದ್ಲು. ಲಾಕ್ ಆಗಿದೆ ಎಂದು ನೋಡಿ ಅಲ್ಲೇ ನಿಂತಿರಲು ಮತ್ತೊಂದು ಪೇಪರ್ ಹಾರ್ತಾ ಅವಳ ಕೈ ಸೇರಿತು. ನಿನ್ನ ಗೌರವ್ ನನ್ನವನು ಅನ್ನೋಕ್ಕೆ ನನ್ನ ಹತ್ರ ಸಾಕ್ಷಿ ಬೇಕಂದ್ರೆ ಈಗಲೇ ಲೈಬ್ರರಿಗೆ ಬಾರೆ ಎಂದು ಬರೆದಿರಲು ಯಾವುದಪ್ಪ ಹೊಸ ಕೇಸು, ಏನು ಸಾಕ್ಷಿ ಇದು, ಗೌರವ್ ಸರ್ ಬಗ್ಗೆ ಎನ್ನುತ್ತಾ ಚಂದು ಕೊಂಚ ಟೆನ್ಷನ್ ಪಡೋಕೆ ಶುರು ಮಾಡಿದ್ಲು. ಹಾಗೆ ಲೈಬ್ರರಿ ಕಡೆ ಸಾಗಿದಳು. ಕ್ಯಾಂಪಸ್ ಪೂರ ಈ ರೀತಿ ದಡ ಎಂದು ಓಡಿದ್ರೆ ಸ್ಟೂಡೆಂಟ್ಸ್ ಎಲ್ಲರೂ ಅವಳತ್ತ ನೋಡುವುದು ಸಹಜ. ಹಾಗೆ ಚಂದು ಆತುರದ ಹುಡುಗಿ, ಹೀಗಾಗಿ ತುಂಬಾ ಫೀಲ್ ಆದಳು. ಆ ರೀತಿ ಸದ್ ಮಾಡ್ತಾ ಕ್ಯಾಂಪಸ್ ಓಡಾಟ ಅಲ್ಲಿದ್ದವರ ಗಮನಕ್ಕೆ ಬೀಳಲು ಟ್ರಿಶ್ ಬಳಿ ವಿಚಾರ ಸೇರಿತು. ಹಾಗೆ ಅವಳ ಬಳಿ ಓಡಾಟ ಎಲ್ಲವನ್ನ ಲೈವ್ ವಿಡಿಯೋ ನೋಡ್ತಾ ಕೂತಳು ಕುಮುದ ನಗುತ್ತಾ. ಶಬಾಷ್ ಡ್ಯಾಡಿ ನಿಹಾ, ಅವಳಿಗೆ ಈಗ ಸಿಗೋ ಮೆಂಟಲ್ ಟಾರ್ಚರ್ ಹೇಗಿರಬೇಕು ಅಂದರೆ ಓದೋಕ್ಕೂ ಆಗಬಾರ್ದು ಅಥವಾ ಗೌರವ್ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೂ ಆಗಬಾರ್ದು. ಅವನ ಹತ್ರ ಬಂದರೆ ಇವಳೇ ದೂರ ಸರಿಬೇಕು, ಇಬ್ಬರ ಮಧ್ಯೆ ಗ್ಯಾಪ್ ಮೂಡಬೇಕು. ನನಗೆ ಸಿಗದ ಗೌರವ್ ಇವಳಿಗೂ ಸಿಗಬಾರ್ದು ಎಂದು ಕಿಡಿಕಾಡಿದಳು. ಎಷ್ಟು ಸೆಲ್ಫಿಶ್ ಅಲ್ವಾ ಇವಳು. ಕತೆ ಹೇಗೆ ಸಾಗ್ತದೆ ಹಾಗೆ ಕೇಳ್ತಾ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.